ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆಲಮ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಅಥವಾ ಫಿಟ್ಕರಿನ ಯೂಸ್ ಮಾಡಿಕೊಂಡು ಹೇಗೆ ಮುಖದಲ್ಲಿರುವಂಥ ರಿಂಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ನಿವನ್ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ತುಂಬ ವರ್ಷಗಳಿಂದ ಇರುವಂಥ ಕಲೆಗಳನ್ನು ಹೇಗೆ ನಾವು ಮುಖದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಲಮ್ ಸ್ಟೋನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಇದನ್ನು ಫಿಟ್ಕರಿ ಅಂತ ಕೂಡ ಕರಿತೀವಿ, ಅಥವಾ ಸೈಂದ್ರ ಲವಣ ಅಂತ ಕೂಡ ಕರೀತಾರೆ. ಇದು ಕಲ್ಸೆಕ್ರೆ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕಲ್ಸೆಕ್ರೆ ರೀತಿಯೇ ಇರುತ್ತೆ, ಆದರೆ ಇದು ಆಲಮ್ ಸ್ಟೋನ್ ಅಂತ ಹೇಳಿ ಕರೀತಾರೆ. ಸೊ ಇದು ನಿಮಗೆ ಎಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಆನ್ಲೈನ್ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಈಸಿಯಾಗಿ ಗಂಧಿಗೆ ಅಂಗಡಿಗಳಲ್ಲಿ ನೀವು ತೊಗೊಳ್ಬೋದು ಇದನ್ನ. ಮತ್ತು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆ ಕೂಡ ಸಿಗುತ್ತೆ ಇದು. ಈವನ್ ಮೀಶೋದಲ್ಲೂ ಕೂಡ ಸಿಗುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿ ರಬ್ಬಿಂಗ್ ಸ್ಟೋನ್ನ ತೊಗೊಂಡು ಈ ಹಾಲಮ್ ಕಲ್ಲಿಂದ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ದರೆ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬೋದು. ಬಟ್ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟ್ ಆದ ಪೇಸ್ಟ್ ರೆಡಿ ಆಗುತ್ತೆ. ಸೊ ಈ ರೀತಿ ನಾವು ರಬ್ ಮಾಡ್ಕೊಳ್ಬೇಕು, ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಾಲನ್ನು ಹಾಕ್ಕೊಂಡು. ಬೇಕಿದ್ರೆ ನೀವು ರೋಸ್ ವಾಟರಲ್ಲಿ ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೋದು. ಸೊ ಈ ಆಲಮ್ ಸ್ಟೋನಿಂದ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ರಿಂಕಲ್ಸ್ ಆಗ್ತದೆ ತುಂಬ, ಮತ್ತು ತುಂಬ ಪಿಗ್ಮೆಂಟೇಷನ್ ಆಗ್ತದೆ, ಅವರಿಗಂತೂ ಇದು ಬೆಸ್ಟ್ ಅಂಡ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದ್ಸಲ ಇದನ್ನು ಆಲಮ್ ಸ್ಟೋನ್ನ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ಸಲ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಅದರಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಕ್ಯೂರ್ ಆಗುತ್ತೆ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇವಾಗ ಈ ರೀತಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನೋಡಿ, ಇವಾಗ ಇದು ರೆಡಿ ಆಗಿದೆ. ಈ ರೀತಿ ಒಂದು ಪೇಸ್ಟ್. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ನಾನು ಓವರಾಲ್ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬರೀ ಪಿಗ್ಮೆಂಟೇಷನ್ ಇರೋ ಕಡೆ ಅಥವಾ ಪಿಂಪಲ್ಸ್ಗೆ ಅಥವಾ ಡಾರ್ಕ್ ಸ್ಪಾಟ್ಸ್ ಕಡೆ ಮಾತ್ರ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಆಲ್ಮೋಸ್ಟ್ ನೀವು ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿಯಾದ ಪ್ಯಾಕ್ಸ್ಗಳನ್ನ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಯಾಕಂದರೆ ಓಲ್ ನೈಟ್ ನೀವು ಮಲಗಿರೋದ್ರಿಂದ ನೀವು ಯಾವುದೇ ರೀತಿಯಾದ ಸನ್ಗೆ ಎಕ್ಸ್ಪೋಸ್ ಮಾಡದೇ ಇರೋದ್ರಿಂದ ಸ್ಕಿನ್ನನ್ನು, ಇದು ನಿಮಗೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ನೀವು ಯಾವಾಗಲೂ ಬಿಸಿಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಈ ರೀತಿ ರೆಮಿಡೀಸ್ನ ಟ್ರೈ ಮಾಡಿ. ನೀವು ಆದಷ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ನಂತರ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಪ್ಯಾಕ್ ರೆಡಿ ಮಾಡ್ಕೊಳ್ತಿರೋದ್ರಿಂದ ನಮಗೆ ಓವರಾಲ್ ಫೇಸಿಗೆ ಎಷ್ಟು ಪ್ಯಾಕ್ ಬೇಕಾಗಿದೆ, ಕನ್ಸಿಸ್ಟೆನ್ಸಿ ಬೇಕಾಗಿದೆ, ಅಷ್ಟಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡದೆ ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಪ್ಯೂರ್ ಜೇನುತುಪ್ಪನ ಯೂಸ್ ಮಾಡಿ. ಸೊ ಇವಾಗ ಇದನ್ನೆಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ಪ್ಯಾಕ್ ಅಪ್ಲೈ ಮಾಡುವಾಗೆ ರೆಡಿ ಮಾಡ್ಕೊಳ್ಬೇಕು. ನಿಮ್ಗೆ ಏನಾದರೂ ಇದು ಸ್ವಲ್ಪ ಗಟ್ಟಿ ಆದರೆ ನೀವು ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡು ಇದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ನೀವು ಇದು ಯಾವುದನ್ನು ಹಾಕದೆ ಬರೀ ಆಲಮ್ ಸ್ಟೋನನ್ನು ಹಾಲಲ್ಲಿ ಈ ರೀತಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು, ಹಾಗೆ ಪ್ಲೇನ್ ಆಗಿ ಕೂಡ. ಬಟ್ ನಾವು ಜೇನುತುಪ್ಪ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬ ಶೈನಿಂಗ್ ಕೊಡುತ್ತೆ ಮತ್ತು ಸ್ಕಿನ್ನನ್ನು ಪಾಲಿಷ್ ಮಾಡಿದ ರೀತಿ ಆಗುತ್ತೆ. ನಾವು ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಸ್ಕಿನ್ ಮೇಲೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೋಬೇಕು. ನಮ್ಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂತಂದರೆ ನಂತರ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಕೆಲವರಿಗೆ ಏನಾದ್ರೂ ಇರಿಟೇಷನ್ಸ್ ಆದರೆ ಅಥವಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ. ಸೊ ಅವರೆಲ್ಲ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಸ್ಕಿನ್ ಮೇಲೆ. ನಿಮ್ಗೆ ಯಾವುದೇ ರೀತಿಯಾದ ಇರಿಟೇಷನ್ಸ್ ಆಗಿಲ್ಲ, ಯಾವುದೇ ರೀತಿಯಾದ ಇಚ್ಚಿಂಗ್ ಆಗಿಲ್ಲ ಅಂತಂದರೆ ನೀವು ನಂತರ ನೀವು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಸೊ ಈ ರೀತಿ ಓವರಾಲ್ ಫೇಸಿಗೆ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದು ನಿಮಗೆ ಯಾವುದೇ ರೆಮಿಡಿ ಆದರೂ ಒನ್ ಟೈಮ್
ಯೂಸಲ್ಲಿ ನಿಮಗೆ ಯಾವುದೇ ರೀತಿಯಾದ ರಿಸಲ್ಟ್ನ ಕೊಡುತ್ತೆ, ಆದರೆ ತುಂಬ ವಿಸಿಬಲ್ ಆಗಿರುವಂಥ ರಿಸಲ್ಟ್ನ ಕೊಡಲ್ಲ. ನೀವು ಆದಷ್ಟು ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದಾಗಲೇ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗೋದು. ಸೊ ಇದನ್ನು ನೀವು ವಾರದಲ್ಲಿ 2ರಿಂದ 3 ಸಲ ಯೂಸ್ ಮಾಡಿ. ನಿಮಗೆ ಫಸ್ಟ್ ಯೂಸಲ್ಲೇ ಆಲ್ಮೋಸ್ಟ್ ರಿಸಲ್ಟ್ ಬಂದಿರುತ್ತೆ, ಬಟ್ ನಿಮಗೆ ಕಂಪ್ಲೀಟ್ ರಿಸಲ್ಟ್ ನೋಡಬೇಕಂತಂದರೆ ನೀವು ವಾರದಲ್ಲಿ 2ರಿಂದ 3 ಸಲ ಯೂಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ. ಮತ್ತು ಈ ಆಲಮ್ ಸ್ಟೋನ್ನ ಯೂಸ್ ಮಾಡೋದ್ರಿಂದ ಅನ್ವಾಂಟೆಡ್ ಏಡ್ಸ್ ಕೂಡ ಸ್ವಲ್ಪ ಗ್ರೋತ್ ಕಮ್ಮಿ ಆಗುತ್ತೆ ಮುಖದಲ್ಲಿ. ಸೊ ಈ ರೀತಿ ಓವರಾಲ್ ಫೇಸ್ ನಾವು ಅಪ್ಲೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ನಮಗೆ 99% ನಮ್ಮದು ರಿಸಲ್ಟ್ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ ಈ ರೀತಿ ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು ನಾವು. ಸೊ ಇವಾಗ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ನಾವು 15 to 20 ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಇವಾಗ 15 ಮಿನಿಟ್ಸ್ ಆಗಿದೆ. ಇವಾಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಡ್ರೈ ಆಗಿದೆ. ನೋಡ್ಬೋದು ಇದು ಕೈಗೆ ಯಾವುದೇ ರೀತಿಯಾದ ಅಂಟಿಸ್ತಾ ಇಲ್ಲ. ಇವಾಗ ನಾವು ಲೈಟಾಗಿ ಸ್ಕ್ರಬ್ ರೀತಿ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದು ಯಾವುದೇ ರೀತಿಯಾದ ಕೈಗೆ ಅಂಟಿಸ್ತಾ ಇಲ್ಲ. ಇವಾಗ ಇದನ್ನು ನಾವು ಲೈಟಾಗಿ ರೀತಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಇದರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ ಈಸಿಯಾಗಿ. ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡೋದ್ರಿಂದ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ. ಯಾವುದೇ ವೀಡಿಯೋಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ. ನೋಡಿ ಇವಾಗ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ಸೊ ನೀವು ಟ್ರೈ ಮಾಡಿ, ಹಾಗೆ ರಿಸಲ್ಟ್ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಆಲ್ರೆಡಿ